ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಕೇಶ್ ಪುನ್ನನ್ ಮಾತಾಡಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ಲ ನನ್ನ ಹಿತೈಷಿಗಳಿಗೂ ಕೂಡ ತುಂಬು ಹೃದಯದ ಸ್ವಾಗತ ಮತ್ತು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮಾತು ಅನ್ನುವಂಥದ್ದು ಇಷ್ಟೊಂದು ಪ್ರಾಮುಖ್ಯತೆ ಪಡೆಯಿತು ಅಲ್ವಾ ಲೈಫಲ್ಲಿ. ಒಂದು ಜೀವಿ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಮಾತು ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಆ ಜೀವಿ ಮನುಷ್ಯ ಆಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಪ್ರತಿಯೊಂದು ಜೀವಿ ಕೂಡ ಅದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅದರ ಅಭಿವ್ಯಕ್ತವನ್ನ ಪಡಿಸುತ್ತೆ. ಹಾಗಾದ್ರೆ ಮಾತು ಎನ್ನುವಂಥದ್ದು ಅಥವಾ ಸಂವಹನ ಎನ್ನುವಂಥದ್ದು, ಕಮ್ಯುನಿಕೇಶನ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನ ಆಯಿತು. ಹಾಗಾದ್ರೆ ಕಮ್ಯುನಿಕೇಶನ್ ಅಥವಾ ಮಾತುಗಾರಿಕೆ ಅಂತ ಹೇಳಿದ್ರೆ ಏನು? ನಾನೊಬ್ಬ ಉತ್ತಮ ಮಾತುಗಾರ ಅಥವಾ ನಾನೊಬ್ಬ ಉತ್ತಮ ನಿರೂಪಕನಾಗಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಕೌಶಲ್ಯತೆಗಳನ್ನು ನಾನು ಅಳವಡಿಸಿಕೊಳ್ಬೇಕು, ಯಾವೆಲ್ಲ ಕೌಶಲ್ಯತೆಗಳು ನಮಗೆ ಬೇಕು ಅನ್ನುವಂಥದ್ದನ್ನ ಈ ಒಂದು ತರಗತಿಯಲ್ಲಿ ತಿಳಿಸಿದ್ದೇನೆ. ನಿಮ್ಗೆ ಏನಾದರೂ ನೋಟ್ ಬೇಕು ಅಂತ ಹೇಳಿದ್ರೆ ಒಂದು ಪೆನ್ ಹಿಡ್ಕೊಂಡು, ಪುಸ್ತಕ ಹಿಡ್ಕೊಂಡು ಬರೀರಿ. ಇಲ್ಲ ನನ್ನ ಮಸ್ತಕನೇ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಸ್ತಕದಲ್ಲೇ ಬರೀರಿ. ಹಾಗಾದ್ರೆ ಯಾಕೆ ತಡ? ನಾವು ಉತ್ತಮ ಮಾತುಗಾರರಾಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬೇಕು. ಇಲ್ಲಿದೆ ನೋಡಿ, ನಿಮ್ಮ ಕನಸು ನನಸಾಗುವುದು. ಸಂವಹನ ಎಂದರೇನು? ವಾಟ್ ಈಸ್ ಕಮ್ಯುನಿಕೇಶನ್? ಸಂವಹನ ಎನ್ನುವಂತಹ ಪದವನ್ನು ಲ್ಯಾಟಿನ್ ಕ್ರಿಯಾಪದ ಕಮ್ಯುನಿಕೇರ್ನಲ್ಲಿ ತನ್ನ ಮೂಲವನ್ನು ಹೊಂದಿದೆ. ಇದರ ಅರ್ಥ ಹಂಚಿಕೊಳ್ಳುವುದು ಅಥವಾ ಸಾಮಾನ್ಯವಾಗಿ ಮಾಹಿತಿಯ ರವಾನೆ ಎಂದು ಅರ್ಥ. ಅದು ಧ್ವನಿಯಾಗಿರಬಹುದು, ಲಿಖಿತ ಚಿಹ್ನೆಗಳು, ದೈಹಿಕ ಚಲನೆಗಳು ಅಥವಾ ವಿದ್ಯುತ್ ಶಕ್ತಿಯಂತಹ ಕೆಲವು ಮಾಧ್ಯಮಗಳನ್ನು ಬಳಸಿ ರವಾನಿಸುವಂತಹ ಮಾಹಿತಿ. ಯಾವೆಲ್ಲ ಕೌಶಲ್ಯತೆಗಳು ನಮಗೆ ಬೇಕು? ಮೊದಲಿಂದಾಗಿ ಬಾಡಿ ಲ್ಯಾಂಗ್ವೇಜ್ ಅನ್ನಂಥದ್ದು ನೀವು ಕೇವಲ ನಿಮ್ಮ ಮೈಂಡ್ನಲ್ಲಿ ಮಾತನಾಡುವುದಲ್ಲ, ನೀವು ಮಾತನಾಡುವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಮುಖ್ಯವಾಗುತ್ತೆ. ಇತರರನ್ನ ನೀವು ಮಾತಿನ ಮೂಲಕ ಸೆಳೆಯಬೇಕು ಅಂತ ಹೇಳಿದರೆ ಬಾಡಿ ಲ್ಯಾಂಗ್ವೇಜನ್ನು ಕೂಡ ಬೆಳೆಸ್ಕೊಳ್ಬೇಕು. ಇಲ್ಲಿ ನೀವು ಏನನ್ನು ಹೇಳುತ್ತಿದ್ದೀರಾ ಎನ್ನುವುದಕ್ಕಿಂತ ನೀವು ವಿಷಯವನ್ನು ಯಾವ ರೀತಿ ಅರ್ಥ ಮಾಡಿಸುತ್ತೀರಿ ಎನ್ನುವುದು ಮುಖ್ಯವಾಗುತ್ತೆ. ಎರಡನೇದಾಗಿ ಅಭಿವ್ಯಕ್ತಿತ್ವವನ್ನು ಹುಡುಕಿ, ಫೈಂಡ್ ಎಕ್ಸ್ಪ್ರೆಸಿವ್ನೆಸ್. ಮೊದಲಿಗೆ ನೀವು ಯಾವುದನ್ನು ಮಾತಾಡಬೇಕು ಅಂತ ಹೇಳಿದರೆ ನೀವು ಏನನ್ನು ಫೀಲ್ ಮಾಡ್ತೀರೋ ಅದನ್ನು ಬಹಿರಂಗಪಡಿಸಬೇಕು. ಭಾಷೆ ಒಂದು ಸಮಸ್ಯೆನೇ ಅಲ್ಲ. ನಿಮ್ಮ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ನಡೆಯುವ ಗುಂಪು ಚರ್ಚೆಯಲ್ಲಿ ಅಥವಾ ಎಲ್ಲಾದರೂ ಕೂಡ ಭಾಗವಹಿಸಿ ನಿಮ್ಮ ಏನು ಫೀಲಿಂಗ್ ಇದೆಯೋ ಅದನ್ನ ಅಭಿವ್ಯಕ್ತಪಡಿಸಿ. ಹಾಗೆ ಮೂರನೇದಾಗಿ ಇತರರು ಹೇಳುವುದನ್ನು ಆಲಿಸಿ. ನೀವೊಬ್ಬ ಉತ್ತಮ ಕೇಳುಗ ಆಗಿದ್ದರೆ ಖಂಡಿತವಾಗ್ಲೂ ಕೂಡ ನೀವು ಒಬ್ಬ ಉತ್ತಮ ಮಾತುಗಾರರಾಗ್ತೀರಾ. ನೀವು ಇತರರು ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ಸರಿಯಾಗಿ ಆಲಿಸಬೇಕು. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಸರಿಯಾಗಿ ಆಲಿಸಿ, ಅವಾಗ ಖಂಡಿತವಾಗ್ಲೂ ಕೂಡ ನೀವು ಒಬ್ಬ ಉತ್ತಮ ಮಾತುಗಾರರಾಗ್ತೀರಾ. ಹಾಗೆ ನಾವು ಮಾತಾಡ್ತಾ ಇರುವಂತಹ ವಿಷಯ ಆ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದೆಯೋ ಇಲ್ವೋ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಆ ಕಾರ್ಯಕ್ರಮ ಏನು ಅನ್ನುವಂಥದ್ದನ್ನು ಹುಡುಕಬೇಕು. ಹಾಗೆ ಯಾರು ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ಗಮನವಿಟ್ಟು ಕೇಳಬೇಕು. ನಾಲ್ಕನೇದಾಗಿ ಅತಿ ಹೆಚ್ಚು ಪುಸ್ತಕಗಳನ್ನು ಓದಬೇಕು. ಮಾತನಾಡುವವರು ಹೆಚ್ಚು ಪುಸ್ತಕಗಳನ್ನು ಓದಲು ಪ್ರಯತ್ನಿಸಿ. ಈ ಮೂಲಕ ನಿಮ್ಮ ಜ್ಞಾನವನ್ನು ಹೆಚ್ಚಿಸಬೇಕು. ಪುಸ್ತಕ ಓದುವುದರಿಂದ ನಮ್ಮ ಹೊರಗಿನ ಪ್ರಪಂಚದ ಅರಿವು ನಮಗಾಗುತ್ತೆ, ನಿಮ್ಮ ತಿಳಿವಳಿಕೆಯು ಕೂಡ ಹೆಚ್ಚುತ್ತೆ. ಆಗ ನಾವು ಮಾತಾಡ್ತಿರುವಂತಹ ಮಾತಿಗೆ ಒಂದು ವೇಟೇಜ್ ಅನ್ನುವಂಥದ್ದು ಬರುತ್ತೆ. ಹಾಗೆ ನಾವು ಉತ್ತಮ ಮಾತುಗಾರ ಆಗಬೇಕು ಅಂತ ಹೇಳಿದರೆ ಶ್ರಮ ವಹಿಸಬೇಕು. ನಮ್ಮ ಸಂವಹನ ಕೌಶಲ್ಯ ಸ್ವಲ್ಪ ಉತ್ತಮವಾದ ನಂತರ ಅದನ್ನು ಅಲ್ಲಿಗೆ ನಿಲ್ಲಿಸಬಾರ್ದು. ನಾವು ಬೇರೆಯವರ ಸಂವಹನದ ಕೌಶಲ್ಯದ ಜೊತೆಗೆ ನಮ್ಮ ಕೌಶಲ್ಯವನ್ನು ಇನ್ನಷ್ಟು ಬೆಳೆಸ್ಕೊಂಡು ಪ್ರತಿದಿನ ಪ್ರತಿ ಕ್ಷಣ ಶ್ರಮ ವಹಿಸಬೇಕು. ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಸಂವಹನ ಅಥವಾ ಮಾತುಗಾರಿಕೆ ಬರೋದಿಲ್ಲ. ಹಾಗೆ ಪ್ರತಿದಿನದ ಅಭ್ಯಾಸ ನಿಮ್ಮ ಜೊತೆ ಇರಬೇಕು. ಇದು 6ನೇ ಪಾಯಿಂಟ್. ಪ್ರತಿದಿನದ ಅಭ್ಯಾಸ ನಿಮ್ಮ ಜೊತೆ ಇರಬೇಕು. ಪ್ರತಿದಿನ ನಾವು ಮಾತಾಡೋದಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಬರೋದಿಲ್ಲ. ಹಾಗೆ ನಾವು ಯಾವ ಭಾಷೆಯನ್ನು ಬಳಸ್ತೀವೋ ಮಾತಾಡೋದಕ್ಕೆ ಅದರ ಹಿಡಿತ ನಮ್ಮಲ್ಲಿ ಗಟ್ಟಿಯಾಗಿರಬೇಕು. ಹಾಗೆ ಇನ್ನೊಂದು ವಿಷಯ ಬಹಳ ಪ್ರಾಮುಖ್ಯತೆ ಇದೆ, ಟೈಮ್ ಮ್ಯಾನೇಜ್ಮೆಂಟು, ಸಮಯ ಪ್ರಜ್ಞೆ. ನಮ್ಮಲ್ಲಿ ಸಮಯ ಪ್ರಜ್ಞೆ ಅನ್ನುವಂಥದ್ದು ಖಂಡಿತ ಇರಬೇಕು. ಯಾಕಿರಬೇಕು ಅಂತ ಹೇಳಿದರೆ ಮಾತಾಡೋದಕ್ಕೆ ಕೊಟ್ಟಿರುವಂತಹ ಸಮಯ ಅದನ್ನು ನಾವು ಮೀರಬಾರ್ದು. ಆ ಥರ ಮಾತನ್ನು ಬೆಳೆಸ್ಕೊಳ್ಬೇಕು. ಇಷ್ಟೆಲ್ಲ ನಮ್ಮ ಕೌಶಲ್ಯಗಳನ್ನು ನೀವು ಕಲಿತ್ರೆ
ಇನ್ನು ವೇದಿಕೆಯಲ್ಲಿ ಯಾವ ಥರ ಮಾತಾಡಬೇಕು, ಕಾರ್ಯಕ್ರಮ ನಿರೂಪಣೆ ಯಾವ ಥರ ಮಾಡಬೇಕು, ವೇದಿಕೆ ಅಂತ ಹೇಳಿದರೆ ಏನು, ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋಕ್ಕಾಗಿ ಗುರುವಾರ 8 ಗಂಟೆಗೆ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಶುಭವಾಗಲಿ.